Um, I think every child is very emotional about their parents, and I think ಬಹುಶಃ ನಾನು ಅಪ್ಪ ಅಮ್ಮ ಜಾಸ್ತಿನೇ ನೋಡಿರೋದು ಲೈಫಲ್ಲಿ. ಬಿಕಾಸ್ ಒಬ್ಬ ಆ್ಯಕ್ಟರ್ ಆಗಿ, ಒಬ್ಬ ಫೀಮೇಲ್ ಆ್ಯಕ್ಟರ್ ಆಗಿ ಅವರು ಯಾವತ್ತೂ ಒಂದು ಸತಿನೂ ಫ್ರಮ್ ದ ಬಿಗಿನಿಂಗ್ ಆಫ್ ಮೈ ಜರ್ನಿ ಕೇಳಿಲ್ಲ ನನ್ನ ಹತ್ರ ದಟ್ ಆ್ಯಕ್ಟರ್ ಆಗ್ತೀರಾ. A lot of parents want a lot of other things out. They've been so supportive to my younger brother. ನನ್ನ ತಮ್ಮ ಯಾವತ್ತೂ ಬರಲ್ಲ. I don't think anybody seen him ever publicly. ಅಮ್ಮಗೆ ಒಂದು ಸ್ವಲ್ಪ ನೋಡಿರಬೇಕು, ಅಪ್ಪಾಗ ನೋಡಿರಬೇಕು, ಬಟ್ ತಮ್ಮ ಯಾರೂ ನೋಡಿಲ್ಲ. ಸೊ I'm a very family oriented, very emotional person. So for me, family is the most important thing to you in life. ಅದು ಸ್ಟ್ರೆಂತ್ ಇದೆ ನಮಗೆ, ನಮ್ಮ ಸ್ಟ್ರೆಂತು ಕೂಡ ನಮ್ಮ ವೀಕ್ನೆಸ್ಸು ಕೂಡ. ಸೊ ಎಲ್ಲರೂ ಒಟ್ಟಿಗೆ ಬಂದಾಗ ಒಂದು ಎಮೋಷನ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಇಟ್ಸ್ ಫೈನ್ ಇಫ್ ಯು. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. Not emotional with your family, then who will you be emotional with, right? He is ತುಂಬ shy nature ಅವನು, and he's very caretaking. He's very truly gentleman ಅನ್ನೋದು ಅಂತ ಹೇಳ್ತಾರಲ್ಲ, he's like that. ತುಂಬ ಜಾಸ್ತಿ ಮಾತಾಡಲ್ಲ ಅವನು, but he takes care of every small little thing of me, and ನಾನು ತುಂಬ blessed to have a brother like him. ಬನ್ನಿ ರಾಜ್, can we talk about Java, no? ಎಲ್ಲರಿಗೂ ನಮಸ್ಕಾರ. ಇಲ್ಲ, ಗಿಫ್ಟ್ ಅಂತ ಏನೂ ಇಲ್ಲ. ನಮ್ಮನ್ನು ನಂಬಿ ಡೇಟ್ ಕೊಟ್ಟಿದ್ದಾರೆ ಅಂದರೆ ಒಂದು ಜವಾಬ್ದಾರಿಯಿಂದ ನಾವು ಅದನ್ನು ಉಳಿಸ್ಕೊಬೇಕಾಗತ್ತೆ. ಅದಕ್ಕೆ ತಕ್ಕಂಗೆ ಕೆಲಸ ಮಾಡ್ತಾ ಇದ್ದೀವಿ. ನಿಮಗೆ ಫಸ್ಟ್ ಲುಕ್ ಇಷ್ಟ ಆಗಿದೆ ಅಂದ್ಕೊತೀನಿ. ಸಿನಿಮಾದಲ್ಲಿ ಇವರು ಕ್ಯಾರೆಕ್ಟರ್ ಬಂದು ಒಂದು ಸೂಪರ್ ಸ್ಟಾರ್, ಒಂದು ಕ್ವೀನ್ ಅಂತಲೇ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದಾರೆ. ಒಂದು ಸೂಪರ್ ಸ್ಟಾರ್ ನೋಡಿದರೆ ಅಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ದುರಾಂಕಾರ ಅಂತಲೇ ಮೆನ್ಷನ್ ಮಾಡಿದ್ದೀವಿ. ಯಾವ ಥರ ಇರ್ತಾರೆ, ಯಾವ ಥರ ಸೂಪರ್ ಸ್ಟಾರ್ ಇಂಡಿಯಾ ಇಂಡಸ್ಟ್ರೀಲಿ ಒಂದು ಟಾಪ್ ಸೂಪರ್ ಸ್ಟಾರ್ ಹೇಗಿರ್ತಾರೆ ಆ ಥರ ಅವ್ರ ಕ್ಯಾರೆಕ್ಟರ್ ಬಿಹೇವ್ ಮಾಡುತ್ತೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಕ್ಯಾರೆಕ್ಟರೇಷನ್ನು. ಆ ಕ್ಯಾರೆಕ್ಟ್ರಿಗೆ ಹೀರೋ ಕ್ಯಾರೆಕ್ಟರ್ ಯಾವ ಥರ ವರ್ಕ್ ಆಗುತ್ತೆ ಅಂತ ತುಂಬ ಬೇರೆ ಥರದೇ ಒಂದು ಪ್ಲ್ಯಾನು. ಇಲ್ಲಿವರೆಗೂ ಅವರು ಸಿನಿಮಾ ಜರ್ನಿ ನಾವು ನೋಡ್ಕೊಂಡ್ಬಂದಿದ್ದೀವಿ. ಬೇರೆದೇ ಏನಾದ್ರು ಮಾಡಬೇಕಲ್ಲ, ಯಾಕಂದರೆ ಜವಾಬ್ದಾರಿ ನಮ್ಮ ಮೇಲೆ ಜಾಸ್ತಿ ಇರುತ್ತೆ. ಫ್ರೆಂಡ್ಶಿಪ್ ಓಕೆ, ಎಲ್ಲ ಓಕೆ, ಸಿನಿಮಾ ಅಂತ ಬಂದಾಗ ನಾವು ಪ್ರೊಫೆಷ್ನಲ್ ಆಗಿ ಮಾಡಬೇಕಾಗತ್ತೆ. ಆ ಥರ ನಿಟ್ಟಿನಲ್ಲಿ ತುಂಬ ಜವಾಬ್ದಾರಿಯಿಂದ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಕ್ಯಾರೆಕ್ಟರ್ ಇಲ್ಲ, ನಮಗೆ ನೋಡಿದಾಗ ಒಂದು ಸೂಪರ್ ಸ್ಟಾರ್ ಅಂದರೆ ಇವರು ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ. ಅಂದರೆ ನಿಮಗೆ ಸುಮಾರು ವರ್ಷದಿಂದ ರಮ್ಯಾ ಕೃಷ್ಣ ಆ್ಯಂಡ್ ರಜನಿಕಾಂತ್ ಅವ್ರದ್ದು ಒಂದು ಕಾಂಬಿನೇಷನ್ ಇತ್ತು ನೋಡಿ ಪಡೆಯಪ್ಪ ಸಿನಿಮಾದಲ್ಲಿ. ಆ ಸಿನಿಮಾ ನೋಡಿದಾಗೆಲ್ಲ ಪ್ರತಿ ಸಾರಿ ಅನಿಸೋದು ಈ ಥರದ್ದು ಒಂದು ಕ್ಯಾರೆಕ್ಟರ್ ಯಾರು ಮಾಡ್ಬೋದು ಅಂತ. ಸೊ ಆ ನಿಟ್ಟಿನಲ್ಲಿ ಇವರು ಮಾಡ್ಬೋದು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಜಾವದಲ್ಲಿ ಇದು ಜಸ್ಟ್ ಒಂದು ಸಿಂಪಲ್ ಈ ಥರ ಒಂದು 1000 ಸಿನಿಮಾದಲ್ಲಿರುತ್ತೆ. ರಾಜ್ ಸರ್, ರೆಮ್ಯುನರೇಷನ್ ಎಷ್ಟು ಕೊಟ್ರಿ? ಸೂಪರ್ ಸ್ಟಾರ್ ಪಾತ್ರ ಅಂತ ಹೇಳ್ತಿದ್ದೀರಾ, ಹೈಯೆಸ್ಟ್ ರೆಮ್ಯುನರೇಷನ್ ಇದೇ ಸಿನಿಮಾ ತಗೊಂಡಿದ್ದ ಅವರು ಅಥವಾ ಹೇಗೆ? ಚೆನ್ನೈಯಲ್ಲಿ ಒಂದು ಇನ್ಸಿಡೆಂಟ್ ನಡೀತು ಮೇಡಮ್. 3 ಕಾರ್ ನಿಲ್ಲಿಸ್ತಾರೆ. ಯಾವ ಕ್ಯಾಮ್ರಾ ಬೇಕು, ಯಾವ ಕಾರ್ ಬೇಕು ಅಂತ ಕೇಳ್ತಾರೆ. ಆ ಥರ ಒಂದು ಪ್ಲ್ಯಾನ್ ಇದೆ, ಆ ಥರ ಮಾಡೋಣ. ಅದೇ ರೆಮ್ಯುನರೇಷನ್ಗೆ ಹೇಳಿದ್ದು ನಾನು. 15 years